ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ, ಬಹಳಷ್ಟು ಜನ ಕೇಳ್ತಾ ಇದ್ರು, ಸರ್ ನಾವು ಮನೆಯಲ್ಲೇ ಕೂತ್ಕೊಂಡು ಪಾರ್ಟ್ ಟೈಮ್ ಕೆಲಸ ಮಾಡಬೇಕಾಗಿದೆ, ನಾವು ಹೊರಗೆ ಹೋಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಇಲ್ಲ. ಯುವತಿಯರಾಗಿರ್ಬೋದು ಅಥವಾ ಯುವಕರಾಗಿರ್ಬೋದು, ಎಲ್ಲರೂ ಕೂಡ ನಿಮಗೆ ಸಮಯ ಸಿಕ್ಕಾಗ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಊರಿನಲ್ಲೇ ಇದ್ಕೊಂಡು ನೀವೇನ್ ಮಾಡಬಹುದು, ಇವತ್ತು ಭಾರತೀಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ನೀವೇನ್ ಮಾಡಬಹುದು, ಮನೆಯಲ್ಲೇ ಕೂತ್ಕೊಂಡು ಕೆಲಸವನ್ನ ಪಡೆದುಕೊಂಡು ನೀವು ಕೆಲಸವನ್ನ ಮಾಡಬಹುದು. ಆ ಒಂದು ಕೆಲಸ ಏನಾಗಿರುತ್ತೆ, ಯಾವ ರೀತಿಯಾಗಿ ನೀವು ಕೆಲಸವನ್ನ ಮಾಡಬಹುದು, ಏನೆಲ್ಲ ಕೆಲಸವನ್ನ ಕೊಡ್ತಾರೆ, ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕನ್ನುವಂತ ಮಾಹಿತಿಯನ್ನ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಸಮಾಧಾನದಿಂದ ಸಂಪೂರ್ಣವಾಗಿ ನೋಡಿದ್ರೆ ಸಂಪೂರ್ಣವಾಗಿರುವಂತಹ ಮಾಹಿತಿ ಗೊತ್ತಾಗುತ್ತೆ. ನೀವು ಕೂಡ ಮನೆಯಲ್ಲೇ ಕೂತ್ಕೊಂಡು ಪಾರ್ಟ್ ಟೈಮ್ ಕೆಲಸ ಮಾಡಿ ಹಣ ಸಂಪಾದನೆಯನ್ನ ಮಾಡಬಹುದು, ಅಂದ್ರೆ ನೌಕರಿಯನ್ನ ಮಾಡಬಹುದು. ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡಿಕೊಂಡು ಇಲ್ಲಿಂದ ಏನಂತ ಸರ್ಚ್ ಮಾಡಬೇಕಂದ್ರೆ SBI ID ಅಂತ ಸರ್ಚ್ ಮಾಡ್ಕೋಬೇಕು. SBI ಕಾರ್ಡ್ ಜಾಬ್ ಅಂತಾನು ಕೂಡ ನೀವು ಸರ್ಚ್ ಮಾಡ್ಕೊಂಡ್ರೆ ಇವತ್ತು SBI ಕಡೆಯಿಂದ ಬರುವಂತ ಇವತ್ತು ಪಾರ್ಟ್ ಅಪ್ ಅಂದ್ರೆ ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡುವಂತ ಇವತ್ತು ಪಾರ್ಟ್ ಟೈಮ್ ಕೆಲಸ ಮಾಡುವಂತ ಒಂದು ಮಾಹಿತಿಯನ್ನು ನೀವು ಸಂಪೂರ್ಣವಾಗಿ ತಿಳ್ಕೋಬಹುದು. ಜೊತೆಗೆ ಈ ಒಂದು SBI ಕಡೆಯಿಂದ ಸಾಕಷ್ಟು ಕೆಲಸಗಳನ್ನು ಕೂಡ ನಾವು ಏನ್ ಮಾಡಬಹುದು, ಇವತ್ತು ಏಜೆಂಟ್ ಗಳಾಗಿ ಕೆಲಸವನ್ನ ಮಾಡಬಹುದು. ಇವತ್ತು ಅದಕ್ಕೆ ರಿಲೇಟೆಡ್ ಇರುವಂತಹ KYC ಮಾಡುವಂತ ಕೆಲಸಗಳನ್ನ ಮಾಡುವಂತು, ಮತ್ತೆ ಗ್ರಾಹಕರಿಗೆ ಬೇಕಾಗಿರುವಂತಹ ಸೇವೆಗಳನ್ನ ಇವತ್ತು ಬ್ಯಾಂಕ್ ಸೆಕ್ಟರ್ ಅಲ್ಲಿ ಬಹಳಷ್ಟು ಹೆವಿ ಆಗಿರೋದ್ರಿಂದ ಇವತ್ತು ಕಂಪ್ಯೂಟರ್ ಬರುವಂತ ಯುವತಿಯರಿಗೆ ಅಥವಾ ಮೊಬೈಲ್ ಆಪರೇಟರ್ ಮಾಡ್ಲಿಕ್ಕೆ ಬರುವಂತ ಎಲ್ಲರಿಗೂ ಕೂಡ ಈ ಒಂದು ಕೆಲಸವನ್ನ ಕೊಡ್ತಾ ಇದ್ದಾರೆ. ಅವಾಗ ನೀವೇನ್ ಮಾಡಬೇಕು, ಕರಿಯರ್ ಜಾಬ್ ಅಂಡ್ ವೇಕೆನ್ಸಿ SBI ಕಾರ್ಡ್ ಅಂತ ಇದ್ದಿರತ್ತೆ, ಅಥವಾ ಇಲ್ಲಿಂದ SBI ಕಾರ್ಡ್ ಅಂತ ಇದ್ದಿರತ್ತೆ, ಇಲ್ಲಿಂದ ಕೆಳಗಡೆ ಮತ್ತೆ ಓಪನ್ ಒಂದು ಪೊಸಿಷನ್ ಕೂಡ ಇದ್ದಿರತ್ತೆ. ಅವಾಗ ನೀವೇನ್ ಮಾಡಬೇಕು, SBI ಕಾರ್ಡ್ ಅನ್ನುವಂತ ಒಂದು ವೆಬ್ಸೈಟ್ ಗೆ ಹೋಗ್ಬೇಕಾಗತ್ತೆ. ಈ ಒಂದು ವೆಬ್ಸೈಟ್ ಗೆ ಹೋದ ನಂತರ ನೀವೇನ್ ಮಾಡಬಹುದು, ಇಲ್ಲಿ ಸಂಪೂರ್ಣವಾಗಿರುವಂತಹ ಕೆಲವೊಂದಿಷ್ಟು ಮಾಹಿತಿ, ಮತ್ತೆ ಇಲ್ಲಿಂದ ಕರಿಯರ್ ಒಳಗೆ ಹೋದ್ರೆ ಇಲ್ಲಿ ಓಪನ್ ಪೊಸಿಷನ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಿದ್ರೆ ಯಾವೆಲ್ಲ ಇವತ್ತು ಜಾಬ್ ಇಲ್ಲಿ ಅಪ್ಲೈ ಮಾಡಬಹುದು ನಾವು ಅನ್ನುವಂಥದ್ದನ್ನ ನಾವು ಸಂಪೂರ್ಣವಾಗಿ ನೋಡ್ಲಿಕ್ಕೆ, ಜಾಬ್ ಟೈಟಲ್ ಆಗಿರ್ಬೋದು, ನೇರ್ ಲೊಕೇಶನ್ ಆಗಿರ್ಬೋದು, ನಿಮ್ಮ ಹತ್ತಿರದಲ್ಲಿರುವಂತಹ ಬ್ಯಾಂಕ್ಗಳಲ್ಲಿ ಏನಾದ್ರೂ ಇವತ್ತು ಪಾರ್ಟ್ ಟೈಮ್ ಕೆಲಸ ಕೊಡ್ತಾ ಇದಾರ ಅನ್ನೋದು ಕೂಡ ನೀವೇನ್ ಮಾಡಬಹುದು, ಇಲ್ಲಿ ಸರ್ಚ್ ಅನ್ನ ಮಾಡ್ಕೋಬಹುದು. ಆಲ್ ಜಾಬ್ಸ್ 139 ಜಾಬ್ಸ್ ಗಳನ್ನ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. 122 ಹೊಸ ಜಾಬ್ ಗಳನ್ನ ಇವತ್ತು ಕೆಲಸ ಮಾಡ್ಲಿಕ್ಕೆ ಇವತ್ತು ಅವಕಾಶವನ್ನ ಬ್ಯಾಂಕ್ ದವರು ಕೊಡ್ತಾ ಇದ್ದಾರೆ. ಹಾಗಾಗಿ ಆಲ್ ಜಾಬ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಎಲ್ಲ ಕೆಲಸದ ಮಾಹಿತಿ ಕೂಡ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗತ್ತೆ. ಎಲ್ಲ ತರದ ಮಾಹಿತಿಯನ್ನ ಸಂಪೂರ್ಣವಾಗಿ ನೋಡ್ಕೊಂಡು ನಿಮಗೆ ರಿಲೇಟೆಡ್ ಇರುವಂತಹ ಕೆಲಸವನ್ನ ನೀವೇನ್ ಮಾಡ್ಬೇಕು, ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಂಡು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿರ್ಬೋದು, ಮತ್ತೆ ಇಲ್ಲಿಂದ KYC ಮಾಡುವಂತಹ ವ್ಯಕ್ತಿಗಳನ್ನ ಇವತ್ತು ಮನೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡ್ಲಿಕ್ಕೆ ಹೈರ್ ಮಾಡ್ತಾ ಇದ್ದಾರೆ. ಅವಾಗ ನಾವು ಯಾವ ರೀತಿಯಾಗಿ ಅದನ್ನ ಕೆಲಸವನ್ನ ನಾವು ತಗೋಬೇಕು, ಎಲ್ಲಿ ಹೋಗಿ ಕೆಲಸವನ್ನ ಮಾಡ್ಬೇಕು ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗಿತ್ತು. ಅಂದ್ರೆ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿರತ್ತೆ, ಇಲ್ಲಿ ಸಾಕಷ್ಟು ಒಂದು ಬೇರೆ ಬೇರೆ ಪೊಸಿಷನ್ ಅಲ್ಲಿ ಇರುವಂತಹ ಕೆಲಸಗಳನ್ನ ಸಂಪೂರ್ಣವಾಗಿ ಕೊಡ್ತಾ ಇದ್ದಾರೆ. ಆ ಒಂದು ಕೆಲಸಗಳಿಗೆ ನೀವೇನ್ ಮಾಡ್ಬೇಕಾಗತ್ತೆ, ಅರ್ಜಿಯನ್ನ ಸಲ್ಲಿಸಿ ನೀವೇನ್ ಮಾಡಬಹುದು, ಕೆಲಸವನ್ನ ಪಡೆದುಕೊಂಡು ಇಲ್ಲಿ ಏನ್ ನೋಡ್ತಾ ಇದೀವಿ ನಾವು, KYC ಅಂತ ನಾವು ನೋಡ್ತಾ ಇದೀವಿ. ಹೌದಾ, ಈ ಒಂದು KYC ಮಾಡುವಂತ ಒಂದು ಕೆಲಸವನ್ನ ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇರುವಂತದ್ದು. ಅವಾಗ ನಾನೇನ್ ಮಾಡ್ತಾ ಇದ್ದೇನೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು KYC ಅಂದ್ರೆ ನೀವೇನ್ ಮಾಡ್ಬೋದು ಅಂದ್ರೆ ನಿಮ್ಮ ಊರಿನಲ್ಲೇ ಇಟ್ಕೊಂಡು, ಓಕೆನಾ, ನಿಮ್ಮ ಊರಿನಲ್ಲೇ ಇಟ್ಕೊಂಡು ನೀವೇನ್ ಮಾಡ್ಬೋದು, ಇದಕ್ಕೆ ಕೆಲಸವನ್ನ ಸಂಪೂರ್ಣವಾಗಿ ಮಾಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ. ಯಾಕಂದ್ರೆ ಕಂಪನಿ ಏನ್ ಹೇಳ್ಕೊಡುತ್ತೆ, ಈ ಒಂದು ಕಂಪನಿ ಬಗ್ಗೆ ಸಂಪೂರ್ಣವಾಗಿ ನೀವು ತಿಳ್ಕೊಬಹುದು. ಮತ್ತೆ ಇದರ ಜೊತೆಗೆ ಏನೆಲ್ಲ ಕೆಲಸವನ್ನ ಮಾಡ್ಬೇಕು ಅನ್ನುವಂಥದ್ದು ಕೊಟ್ಟಿರ್ತಾರೆ, ಯಾವ ರೀತಿಯಾಗಿ ಕೆಲಸ ಮಾಡಬೇಕು, ಏನೆಲ್ಲ ಕೆಲಸವನ್ನ ನಿಮ್ಗೆ ಕೊಡ್ತಾರೆ, ಸಪೋರ್ಟಿಂಗ್ ಯಾವ ರೀತಿಯಾಗಿ ಕೊಡ್ತಾರೆ, ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಈ ಒಂದು ಡೀಟೇಲ್ಸ್ ಅಲ್ಲಿ ನೀವೇನ್ ಮಾಡಬಹುದು, ರೂಲ್ ಆಫ್ ಪರ್ಪಸ್ ಏನಾಗಿರುತ್ತೆ, ಏನ್ ಕೆಲಸವನ್ನ ಮಾಡಬಹುದು, ವರ್ಕಿಂಗ್ ಇನ್ ಅಲೋಕ್ಷನ್ KYC ಮಾಡ್ಲಿಕ್ಕೆ ನೀವು ಕೆಲಸವನ್ನ ಮಾಡಬಹುದು. KYC ಮಾಡಿ ಬ್ಯಾಂಕಿಗೆ ಡೆಲಿವರಿ ಕೊಡೋದಾಗಿರುತ್ತೆ. ಎಲ್ಲವನ್ನು ಕೂಡ ಸಮಾಧಾನದಿಂದ ಸಂಪೂರ್ಣವಾಗಿ ಓದ್ಕೊಂಡು ನೀವೇನ್ ಮಾಡಬಹುದು. ಸಪೋಸ್ ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ಕನ್ನಡದಲ್ಲಿ ಓದಬೇಕಾಗಿದೆ ಸರ್ ಅಂದ್ರೆ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಮಾಡಿದ ನಂತರ ಕಂಟ್ರೋಲ್ C ಮಾಡ್ಕೊಂಡು ನಾವು ಏನ್ ಮಾಡಬಹುದು, ಇಲ್ಲಿಂದ ಗೂಗಲ್ ಒಂದು ಟ್ರಾನ್ಸ್ಲೇಷನ್ ಅಂತ ಸಿಗುತ್ತೆ. ಯಾವುದೇ ಭಾಷೆಯಲ್ಲಿ ಇರುವಂತದ್ದನ್ನ ನೀವೇನ್ ಮಾಡಬಹುದು, ಕನ್ನಡ ಭಾಷೆಯಿಂದ ನೀವು ಸಂಪೂರ್ಣವಾಗಿ ನೋಡ್ಕೊಂಡು ಇಲ್ಲಿಂದ ನೀವೇನ್ ಮಾಡಬಹುದು, ಕೆಲಸವನ್ನ ಮಾಡಬಹುದು. ಉತ್ಪಾದನಾ ವಿತರಣೆ ಮೂಲಕ ಹಂಚಿಕೆಯಾದ KYC ಪ್ರಕರಣದಲ್ಲಿ ನಿಖರತೆಯೊಂದಿಗೆ ಕೆಲಸವನ್ನ ಮಾಡುವುದಾಗಿರುತ್ತೆ. ಜೊತೆಗೆ KYC ನವೀಕರಣ ಆಗಿರಬಹುದು, ವಿಳಾಸಗಳ ಸಮೋಚನೆ ನಿರ್ಧಾರ ತೆಗೆದುಕೊಳ್ಳುವುದಾಗಿರಬಹುದು, ವಯಸ್ಸಾದ ದಾಸ್ತಾನು ಬದಲಾವಣೆ ಮತ್ತು ನಿರ್ವಹಣೆ ಮಾಡುವಂಥದ್ದು, ಅಂದ್ರೆ ಓಲ್ಡ್ ಡಾಕ್ಯುಮೆಂಟ್ಸ್ ಗಳನ್ನ ಇವತ್ತು ಹೊಸದಾಗಿ ಅಪ್ಲೋಡ್ ಮಾಡುವಂಥದ್ದು, ಗ್ರಾಹಕರ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರದಂತೆ ಸರಿಪಡಿಸುವ ಕ್ರಮವನ್ನು ಖಚಿತಪಡಿಸಿಕೊಂಡು ಶ್ರದ್ಧೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು. ಮತ್ತೆ ಈ ರೀತಿಯಾಗಿ ಸಾಕಷ್ಟು ಕೆಲಸಗಳನ್ನು ಕೂಡ ನಿಮಗೆ ಹೇಳಿರ್ತಾರೆ.
ಪೂರ್ವ ನಿರ್ದಿಷ್ಟ ನೀತಿ ಮಾರ್ಗಸೂಚಿಗಳು ಮತ್ತು SOP ಪ್ರಕಾರ EKYC ಪ್ರಕ್ರಿಯೆ ಇಮೇಲ್ಗಳ ಮೂಲಕ ಅಥವಾ ಭೌತಿಕ ದಾಖಲೆಗಳ ಆಂತರಿಕ ನಕಲು CKYC ಡೌನ್ಲೋಡ್ಗಳನ್ನ ಹಂಚಿಕೆಯಾದ ಪ್ರಕರಣಗಳ ಮೇಲೆ ಪರಿಶೀಲಿಸಿ ಮತ್ತು ನಿರ್ಧಾರ ನೀವು ಮಾಡಬೇಕಾಗುತ್ತೆ. ಇವೆಲ್ಲವನ್ನು ಕೂಡ ಸಾಕಷ್ಟು ಕೆಲಸಗಳು ಕೂಡ ನಿಮಗೆ ಕೊಡ್ತಾರೆ. ನೀವು ಆ ಒಂದು ಕೆಲಸಗಳನ್ನ ನೀವೇನ್ ಮಾಡಬೇಕಾಗುತ್ತೆ, ಸಂಪೂರ್ಣವಾಗಿ ಗ್ರಾಹಕರಿಗೆ ನೀವು ಮನೆಯಲ್ಲಿ ಕೂತ್ಕೊಂಡು EKYC ಕೆಲಸ ಮಾಡುವಂತ ಒಂದು ಜಾಬ್ ಅನ್ನ ತಗೊಂಡು ನೀವೇನ್ ಮಾಡಬಹುದು, ಕೆಲಸವನ್ನ ಮಾಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ. ಗೊತ್ತಾಗಿದೆಯಾ? ಇಲ್ಲಿ ವರ್ಕಿಂಗ್ ಯಾವ ರೀತಿಯಾಗಿ ಇದ್ದಿರತ್ತೆ, ಸ್ವಲ್ಪ ಇದಕ್ಕೆ ಕಂಪ್ಯೂಟರ್ ನಾಲೆಜ್ ಅನ್ನ ನಿಮ್ಗೆ ಇರಬೇಕಾಗತ್ತೆ. ಕಂಪ್ಯೂಟರ್ ನಾಲೆಜ್ ಇತ್ತು ಅಂದ್ರೆ ಸಾಕು, ನೀವೆಲ್ಲ ಕೆಲಸವನ್ನ ಎಕ್ಸೆಲ್, ಪವರ್ ಪಾಯಿಂಟ್, ಕಂಪ್ಯೂಟರ್ ಅಲ್ಲಿ ನೀವೇನ್ ಮಾಡಬೇಕು, ಎಕ್ಸಲೆಂಟ್ ವರ್ಕಿಂಗ್ ನಾಲೆಜ್ ಫಾರ್ ದ ಎಕ್ಸೆಲ್ ಮತ್ತೆ ಪವರ್ ಪಾಯಿಂಟ್ ಕೆಲಸ ಮಾಡುವಂತ ನಾಲೆಜ್ ಇರಬೇಕು. ಜೊತೆಗೆ EKYC ಮಾಡುವಂತ ಒಂದು ಆನ್ಲೈನ್ ಅಲ್ಲಿ ಕೆಲಸ ಮಾಡುವಂತದ್ದು ಕೂಡ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಓಕೆನಾ? ಇವೆಲ್ಲವೂ ಕೂಡ ಕರೆಕ್ಟ್ ಆಗಿ ಗೊತ್ತಿದೆ ಸರ್, ನಾನು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಸಂಪೂರ್ಣವಾಗಿ ನಿಮಗೆ ತೋರಿಸಿಕೊಡ್ತಾ ಇದ್ದೇನೆ. ಇಲ್ಲಿ ಅಪ್ಲೈ ನೌ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಿಕೊಂಡು ಸಂಪೂರ್ಣವಾಗಿ ನಿಮಗೆ ಅರ್ಜಿ ಸಲ್ಲಿಸುವಂತಹ ಒಂದು ಮೆನು ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಇಲ್ಲಿಂದ ನಿಮ್ಮ ಒಂದು ಇಮೇಲ್ ಐಡಿಯನ್ನು ಹಾಕಿ ನೀವೇನ್ ಮಾಡಬೇಕು, ನೆಕ್ಸ್ಟ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು. ನಾನು ಇಮೇಲ್ ಐಡಿ ಹಾಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೇನೆ. ಓಕೆ, ಅವಾಗ ನಾವೇನ್ ಮಾಡ್ಬೇಕಾಗುತ್ತೆ, ಇಲ್ಲಿಂದ ನಾವು ನೋಡ್ಬೋದು, ಇಲ್ಲಿಂದ ಓಕೆ, ಅವಾಗ ನಾವು ಏನ್ ಮಾಡ್ಬೋದು, ಇಲ್ಲಿಂದ EKYC ಅನ್ನ ಮಾಡ್ಲಿಕ್ಕೆ ನಾವು ಜಾಬ್ ಅನ್ನ ತಗೋತಾ ಇದೀವಿ ಅಂದ್ರೆ ನಾವು ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕಾಗದ. ಇಮೇಲ್ ಐಡಿಯನ್ನು ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಇಲ್ಲೇನ್ ಹೇಳ್ಕೊಡುತ್ತೆ, ಯು ನೀಡ್ ಟು ಅಗ್ರಿ ಅಂತ ಬಂದಿರುತ್ತೆ. ಅವಾಗ ನಾವು ಇದರ ಮೇಲೆ ಅಗ್ರಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ. ಮಾಡಿದ ನಂತರ ನಮಗೆ ಅಪ್ಲಿಕೇಶನ್ ಒಂದು ಫಾರ್ಮ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಈ ಒಂದು ಜಾಬ್ ಅಪ್ಲಿಕೇಶನ್ ಮನೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡುವಂತಹ ಒಂದು ಜಾಬ್ ಅಪ್ಲಿಕೇಶನ್ ಅನ್ನ ನೀವು ಸಂಪೂರ್ಣವಾಗಿ ಅರ್ಜಿಯನ್ನು ಸಲ್ಲಿಸುವ ಮುಖಾಂತರ ನೀವೇನ್ ಮಾಡಬಹುದು, ಮನೆಯಲ್ಲಿ ಕೂತ್ಕೊಂಡು ಇವತ್ತು ಯುವಕರಾಗಿರ್ಬೋದು, ಯುವತಿಯರಾಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಕೆಲಸವನ್ನ ಸಂಪೂರ್ಣವಾಗಿ ಪಡೆಯಬಹುದು. ಓಕೆ, ಈ ರೀತಿಯಾಗಿ ನಮಗೆ ಒಂದು ಫಾರ್ಮ್ ಅನ್ನ ಸಂಪೂರ್ಣವಾಗಿ ಓಪನ್ ಆದಾಗ ಇಲ್ಲಿಂದ ನಿಮ್ಮ ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಒಂದು ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಇದಿರುತ್ತೆ, ನಿಮ್ಮ ಹೆಸರಾಗಿರ್ಬೋದು, ಫಸ್ಟ್ ನೇಮ್ ಆಗಿರ್ಬೋದು, ಅಂದ್ರೆ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ಡೀಟೇಲ್ಸ್ ಇರುತ್ತೆ ಅದೇ ರೀತಿಯಾಗಿ ಡೀಟೇಲ್ಸ್ ಅನ್ನ ಹಾಕೊಳ್ಳಿ. ಅಥವಾ ಆಧಾರ್ ಕಾರ್ಡ್ ಮುಖಾಂತರ ಕೂಡ ನೀವು ಈ ಒಂದು ಹೆಸರುಗಳನ್ನ ಸಂಪೂರ್ಣವಾಗಿ ಈ ಒಂದು ಫಾರ್ಮ್ ಅನ್ನ ನೀವು ಭರ್ತಿಯನ್ನ ಮಾಡಬೇಕಾಗುತ್ತೆ. ಇನ್ನು ಸ್ವಲ್ಪ ನಾನು ಕೆಳಗಡೆ ತಗೋತೀನಿ, ಇನ್ನು ಸಾಕಷ್ಟು ಮಾಹಿತಿಯನ್ನು ನಾವು ಹಾಕಬೇಕಾಗುತ್ತೆ. ಇಲ್ಲಿ ಸೈಡಿಗೆ ಒಂದು ಸ್ಲೈಡರ್ ಇದ್ದಿರುತ್ತೆ, ಅದನ್ನ ಸ್ವಲ್ಪ ಕೆಳಗಡೆ ಡ್ರ್ಯಾಗ್ ಮಾಡ್ಕೋಬಹುದು. ಓಕೆ, ಕೆಳಗಡೆ ಬಂದಾಗ ಮತ್ತೆ ಇಲ್ಲಿಂದ ಟೈಟಲ್ ಅಂತ ಇದ್ದಿರುತ್ತೆ, ಮಿಡಲ್ ನೇಮ್ ಆಗಿರ್ಬೋದು, ನಿಮ್ಮ ಇಮೇಲ್ ಅಡ್ರೆಸ್ ಬಂದಿರುತ್ತೆ, ನಿಮ್ಮ ಮೊಬೈಲ್ ನಂಬರ್ ಹಾಕೊಳ್ಳಿ, ನಿಮ್ಮ ಪರ್ಮನೆಂಟ್ ಅಡ್ರೆಸ್, ನಿಮ್ಮ ಒಂದು ಕಂಟ್ರಿ ಮತ್ತೆ ಅಡ್ರೆಸ್ ಕೂಡ ಸಂಪೂರ್ಣವಾಗಿ ಹಾಕೋಬಹುದು. ಮತ್ತೆ ಕೆಳಗಡೆ ಏನ್ ಕೊಡ್ತಾರೆ ನೋಡೋಣ. ಓಕೆ, ಸಂಪೂರ್ಣವಾಗಿ ಇವೆಲ್ಲವನ್ನು ಕೂಡ ಅಡ್ರೆಸ್ ಆಗಿರ್ಬೋದು, ಪಿನ್ ಕೋಡ್ ಆಗಿರ್ಬೋದು, ಸ್ಟೇಟ್ ಕೂಡ ನೀವು ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಇಲ್ಲಿ ಕೆಳಗಡೆ ಬಂದಾಗ ಸಂಪೂರ್ಣವಾಗಿ ನೋಡಬಹುದು ನಿಮ್ಮ ಸ್ಥಿತಿ ಆಗಿರ್ಬೋದು, ಮತ್ತೆ ಪಿನ್ ಕೋಡ್ ಆಗಿರ್ಬೋದು, ರಾಜ್ಯವನ್ನ ಸೆಲೆಕ್ಷನ್ ಮಾಡಿಕೊಂಡು ಈ 3 ವಿಧಾನಗಳನ್ನ ಅಂದ್ರೆ 4 ಫಾರ್ಮ್ ಗಳನ್ನ ನೀವೇನ್ ಮಾಡ್ಬೇಕಾಗುತ್ತೆ, ಕಂಪ್ಲೀಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ ಗಳು ಕೂಡ ಕೊಟ್ಟಿರ್ತಾರೆ, ಅವೆಲ್ಲವನ್ನು ಕೂಡ ಓದ್ಕೊಂಡು ಸಮಾಧಾನದಿಂದ ನೀವೇನ್ ಮಾಡ್ಬೇಕಾಗುತ್ತೆ, ಅರ್ಜಿಯನ್ನ ಕಂಪ್ಲೀಟ್ ಆಗಿ ಸಲ್ಲಿಸಬೇಕಾಗುತ್ತೆ. ಒನ್ ಟೈಮ್ ಅರ್ಜಿಯನ್ನ ಸಲ್ಲಿಸಿದ್ರೆ ಆಮೇಲೆ ಯಾವುದೇ ಕಾರಣಕ್ಕೂ ಎಡಿಟ್ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಇರುವುದಿಲ್ಲ. ಗೊತ್ತಾಗ್ತದ? ಸಪೋಸ್ ಏನಾದ್ರೂ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇತ್ತು ಅಂದ್ರೆ ಹಾಕ್ಬಹುದು. ಮತ್ತೆ ನಿಮ್ಮ ಎಜುಕೇಶನ್ ಕೂಡ ಇಲ್ಲಿಂದ ಆಡ್ ಮಾಡ್ಕೋಬೇಕಾಗುತ್ತೆ. ವರ್ಕ್ ಅಂಡ್ ಎಜುಕೇಶನ್ ಹಿಸ್ಟ್ರಿ ಕೂಡ ಸಂಪೂರ್ಣವಾಗಿ ಆಡ್ ಮಾಡ್ಕೋಬೇಕಾಗುತ್ತೆ. ಇವೆಲ್ಲವನ್ನು ಕೂಡ ಹಾಕಿದ ನಂತರ 4ನೇ ಪೇಜ್ಗೆ ಬಂದಿರತ್ತೆ. ಇಲ್ಲಿಂದ ನಾವೇನ್ ಮಾಡಬಹುದು, ನಿಮ್ಮ ಒಂದು ರಿಸ್ಯೂಮ್ ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಜೊತೆಗೆ ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ಮತ್ತೆ ಎಜುಕೇಶನ್ ಮುಗಿಸಿರುವಂತಹ ಸರ್ಟಿಫಿಕೇಟ್ ಗಳು ಕೂಡ ಇಲ್ಲಿಂದ ಅಪ್ಲೋಡ್ ಮಾಡಿ ನೀವೇನ್ ಮಾಡಬೇಕಾಗುತ್ತೆ, ಸಂಪೂರ್ಣವಾಗಿ ಈ ಒಂದು ಅರ್ಜಿಯನ್ನ ಸಂಪೂರ್ಣವಾಗಿ ಸಲ್ಲಿಸಬೇಕಾಗುತ್ತೆ. ಜೊತೆಗೆ ಇಲ್ಲಿ ಕೇಳುವಂತಹ ನಿಮ್ಮ ಸ್ಕಿಲ್ ಒಂದು ಏನಾಗಿರುತ್ತೆ, ಲ್ಯಾಂಗ್ವೇಜ್ ಏನಾಗಿರುತ್ತೆ, ಆಡ್ ಲ್ಯಾಂಗ್ವೇಜ್ ಅಂದ್ರೆ ಎಷ್ಟು ಭಾಷೆಯಲ್ಲಿ ನೀವು ಒಂದು ಕೆಲಸವನ್ನ ಮಾಡ್ತೀರಾ ಅಂತ ಕೇಳುತ್ತೆ. ಜೆಂಡರ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಭರ್ತಿ ಮಾಡಿದ ನಂತರ ಈ ಸಿಗ್ನೇಚರ್ ಇದ್ದಿರುತ್ತೆ. ಲಾಸ್ಟ್ಗೆ ನಿಮ್ಮ ಒಂದು ಕೊನೆ ಹೆಸರನ್ನ ಬರೆದು ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಕೆಲವೇ ದಿನಗಳಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ಗೆ SBI ಕಡೆಯಿಂದ ರಿಪ್ಲೈ ಬರುತ್ತೆ. ನಿಮ್ಮ ಒಂದು ರಿಸ್ಯೂಮ್ ಮತ್ತೆ ನಿಮ್ಮ ಅಪ್ಲಿಕೇಶನ್ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಆಯ್ಕೆ ಆಗಿದ್ದಲ್ಲಿ ನಿಮ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿ ಎಲ್ಲವನ್ನು ಕೂಡ ಈ ಒಂದು ಕೆಲಸದ ಒಂದು ಅಪ್ಡೇಟ್ ಕೂಡ ನಿಮ್ಮ ಒಂದು ಮೇಲ್ ಐಡಿಗೆ ಸಂಪೂರ್ಣವಾಗಿ ಬರ್ತಾ ಇರತ್ತೆ. ಆ ಒಂದು ಮೇಲ್ ಐಡಿಯನ್ನ ಪರಿಶೀಲನೆ ಮಾಡಿಕೊಂಡು ನೀವೇನ್ ಮಾಡಬಹುದು, ಇವತ್ತು SBI ಬ್ಯಾಂಕ್ ನಿಂದ ಬರುವಂತ ಒಂದು ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡುವಂತ ಆಪರ್ಚುನಿಟಿಯನ್ನ ಮಿಸ್ ಮಾಡ್ಕೊಳ್ಳಾರ್ದೆ ನೀವೇನ್ ಮಾಡಬಹುದು, ಅರ್ಜಿಯನ್ನ ಸಲ್ಲಿಸಿ ನೀವು ಕೂಡ ಇವತ್ತು SBI ಕಡೆಯಿಂದ EKYC ಮಾಡುವಂತ ಕೆಲಸವನ್ನ ಪಡೆದುಕೊಂಡು ಮನೆಯಲ್ಲೇ ಇಟ್ಕೊಂಡು ಇವತ್ತು ಬ್ಯಾಂಕಿಗೆ ಹೆವಿ ಆಗಿರುವಂತಹ ಒಂದು ದಾಖಲೆಗಳ ನವೀಕರಣ ಮಾಡೋದಾಗಿರ್ಬೋದು, ಮತ್ತೆ EKYC ನವೀಕರಣ ಮಾಡೋದಾಗಿರ್ಬೋದು, ಇನ್ ಕೆಲವೊಂದಿಷ್ಟು ಪೆಂಡಿಂಗ್ ಕೆಲಸಗಳನ್ನ ನಿಮ್ಗೆ ಕೊಟ್ಟು ಸಂಪೂರ್ಣವಾಗಿ ಬ್ಯಾಂಕ್ದವರು ಬ್ಯಾಂಕ್ ಥ್ರೂ ಅನ್ನ ಸಂಪೂರ್ಣವಾಗಿ ಮಾಡಿಸ್ಕೊತಾರೆ. ದಯವಿಟ್ಟು ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಹತ್ತಿರದಲ್ಲಿರುವಂತಹ ಬ್ಯಾಂಕಿಗೆ ಹೋಗಿ ಭೇಟಿ ಕೊಟ್ಟು ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಜೊತೆಗೆ ಆನ್ಲೈನ್ ಅಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನಿಮಗೆ ಆಗ್ತಾ ಇಲ್ಲ ಅಂದ್ರೆ ಹತ್ತಿರದಲ್ಲಿರುವಂತಹ ಆನ್ಲೈನ್ ಸೆಂಟರ್ಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಗೊತ್ತಾಗಿತ್ತು ಅಂದ್ರೆ, ಅರ್ಥ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು. ಇರ್ತೀನಿ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಕಲಿಬಹುದು ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.